ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಈ ಒಂದು ಪೇಪರು SLCಯ ಇವತ್ತು ನಡೆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ ಇದಾಗಿದೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಹೋಗುವ. ಮೊದಲನೇ ಪ್ರಶ್ನೆ ಈ ರೀತಿ ಉಂಟು. ಫಾರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಚೂಸ್ ದ ಕರೆಕ್ಟ್ alternative and write the complete answer along with his letter of alphabet. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಬಿಟ್ಟು ಹೋಗಲಾಗಿದೆ, ಅದನ್ನು ಸರಿಯಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಉಂಟು. ಇಲ್ಲಿ ಕ್ವಶನ್ ಟ್ಯಾಗನ್ನು ಚೂಸ್ ಮಾಡಲಿಕ್ಕೆ ಉಂಟು. ಕೊಟ್ಟಿರುವಂತಹ ವ್ಯಾಖ್ಯೆ ಈ ರೀತಿ ಉಂಟು. ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕ್ವಶನ್ ಟ್ಯಾಗನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಡೂ ದೇ, ಡೋಂಟ್ ದೇ, ಡಿಡ್ ದೇ, ವರೆಂಟ್ ದೇ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಬಿ ಆನ್ಸರ್. ಇದಕ್ಕೆ ಸರಿಯಾಗಿರುತ್ತೆ. ಡೋಂಟ್ ದೇ ಅನ್ನುವಂಥ ಆನ್ಸರ್ ಈ ಒಂದು ಸ್ಟೂಡೆಂಟ್ ಲವ್ ದ ಲಿಸನ್ ಟು ಮ್ಯೂಸಿಕ್ ಅನ್ನುವಂಥ ಕ್ವಶನ್ ಟ್ಯಾಗ್ ಆಗುತ್ತೆ. ಇದಕ್ಕೆ ಇದು ಪ್ರಶ್ನೆ ರೂಪದಲ್ಲಿ ಬರುವಂಥ ಆನ್ಸರ್ ಆಗಿದೆ. ಆಮೇಲೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಇಲ್ಲಿ ಎರಡು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಅದು ಯಾವ ರೀತಿಯ ವ್ಯಾಖ್ಯೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಪವಿತ್ರ, ಹಾಯ್, ಕುಡ್ ಯು ಶೋ ಮಿ ದ ವೇ ಟು ದ ರೈಲ್ವೆ ಸ್ಟೇಷನ್. ಸರಿತಾ, ಶ್ಯೂರ್, ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್, ಯು ವಿಲ್ ಫೈಂಡ್ ಯುವರ್ ಡೆಸ್ಟಿನೇಷನ್. ಇಲ್ಲಿ ಈ ಎರಡು ವ್ಯಾಖ್ಯೆಗಳಲ್ಲಿ ಅಂಡರ್ಲೈನ್ ಆಗಿರುವಂಥ ವ್ಯಾಖ್ಯೆ ಯಾವ ವ್ಯಾಖ್ಯೆ ಅಂತ ಇಲ್ಲಿ ಕೇಳಿದ್ರೆ ಅಗ್ರೀಯಿಂಗ್ ಅಂತ ಉಂಟು, ಆಫರಿಂಗ್ ಹೆಲ್ಪ್, ಗಿವಿಂಗ್ ಡೈರೆಕ್ಷನ್, ರಿಕ್ವೆಸ್ಟಿಂಗ್ ಅಂತ ಉಂಟು. ಇಲ್ಲಿ ಮೊದಲನೇ ಪ್ರಶ್ನೆಯಾಗಿ ಕೇಳಲಾಗಿತ್ತು, ರಿಕ್ವೆಸ್ಟ್ ಮಾಡಿ. ಇಲ್ಲಿ ಎರಡನೇ ಅವರು ಅಂಡರ್ಲೈನ್ ಹಾಕಿರುವಂಥ ಶ್ಯೂರ್, ಗೋ ಸ್ಟ್ರೀಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್, ಯು ವಿಲ್ ಫೈಂಡ್ ಯುವರ್ ಡೆಸ್ಟಿನೇಷನ್. ಅಂದರೆ ಇಲ್ಲಿ ಗಿವಿಂಗ್ ಡೈರೆಕ್ಷನ್ ಅನ್ನುವಂಥ ಆನ್ಸರ್, ಇದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ರೈಲ್ವೆ ಸ್ಟೇಷನಿಗೆ ಹೋಗಲಿಕ್ಕೆ ಅವರಿಗೆ ಡೈರೆಕ್ಷನನ್ನು ಕೊಟ್ಟಿರೋದ್ರಿಂದ ಇದು ಸಿ ಆನ್ಸರ್ ಸರಿಯಾಗಿರುತ್ತೆ. ಆಮೇಲೆ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಇಲ್ಲಿ ಒಂದು ಕನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್, ಗುಡ್ ಮಾರ್ನಿಂಗ್ ಸರ್. ಟೀಚರ್, ಗುಡ್ ಮಾರ್ನಿಂಗ್, ವಾಟ್ ಅಬೌಟ್ ಯುವರ್ ರಿಸಲ್ಟ್. ಸ್ಟೂಡೆಂಟ್, ಸರ್, ಐ ಪಾಸ್ಡ್ ಇನ್ ಫಸ್ಟ್ ಕ್ಲಾಸ್. ಟೀಚರ್, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ಯು ಡ್ಯಾಶ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್. ಅಂದರೆ ಇಲ್ಲಿ ಯು ಡ್ಯಾಶ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್ ಅನ್ನುವಂಥ ಈ ಶಬ್ದದಲ್ಲಿ ಡ್ಯಾಶಲ್ಲಿ ಯಾವ ಒಂದು ಶಬ್ದ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ವುಡಂಟ್ ಹ್ಯಾವ್, ವುಡ್ ಹ್ಯಾವ್, ಶೆಲ್ ಹ್ಯಾವ್, ವಿಲ್ ಹ್ಯಾವ್ ಅಂತ ಉಂಟು. ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಬಿ ಆಪ್ಷನಲ್ಲಿ ಬಂದಿರುವಂಥದ್ದು ವುಡ್ ಹ್ಯಾವ್. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ಯು ವುಡ್ ಹ್ಯಾವ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್ ಅಂತ ಸರಿಯಾದ ಆನ್ಸರ್ ಆಗುತ್ತೆ. ಆಮೇಲೆ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿ ವೆಂಟ್ ಟ್ರ್ಯಾಕಿಂಗ್, ವಿ ವ್ಯಾರ್ ಅನೇಬಲ್ ಟು ಮೀಟ್ ದ ಟ್ರೈಬಲ್ ಪೀಪಲ್ ಆನ್ ಅವರ್ ವೇ. ಇಲ್ಲಿ ಕೊಟ್ಟಿರುವಂತಹ ಶಬ್ದದಲ್ಲಿ ವ್ಯಾಖ್ಯೆಯಲ್ಲಿ ಇನ್ಫಿನಿಟಿವನ್ನು ಚೂಸ್ ಮಾಡಬೇಕು. ಯಾವುದು ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ ಅಂತ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸು ವೆಂಟ್, ವ್ಯಾರ್, ಟು ಮೀಟ್, ಟ್ರ್ಯಾಕಿಂಗ್ ಅಂತ ಉಂಟು. ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಸಿ ಆಪ್ಷನ್, ಟು ಮೀಟ್. ಇದು ಇನ್ಫಿನಿಟಿವ್ ಆಗಿರುವಂತಹ ಶಬ್ದವಾಗಿದೆ. ಆಮೇಲೆ ಎರಡನೇ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟರ್. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ಆ ರೀತಿ ನಾವು ಆನ್ಸರನ್ನು ಚೂಸ್ ಮಾಡಬೇಕಾಗುತ್ತೆ. ಮೊದಲನೇದು ಫಿಫ್ತ್ ಕ್ವಶನ್ ಆಗಿದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಇದ್ದಾರೆ. ಇಲ್ಲಿ ಟೆಂಪಲ್, ಟೀಚರ್, ಟೀಚ್, ಟೆಕ್ನಾಲಜಿ ಅಂತ ಇದೆ. ಇಲ್ಲಿ ಒನ್ ಸಿಲೆಬಲ್ ಇರುವಂಥದ್ದು ಟೀಚ್ ಅನ್ನುವಂಥ ಶಬ್ದವಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ಕಾಲಮ್ ಎಯಲ್ಲಿ ಕೊಟ್ಟಿರುವಂಥ ಶಬ್ದವನ್ನು ಕಾಲಮ್ ಬಿ ಯಲ್ಲಿ ಕೊಟ್ಟಿರುವಂಥ ಶಬ್ದಗಳಲ್ಲಿ ಹೋಲಿಕೆ ಮಾಡಬೇಕು ಅಂತ. ಇಲ್ಲಿ ಬುಕ್ ಅಂತ ಇದೆ, ಅದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಬುಕ್ ವಾಮ್. ಇಲ್ಲಿ ಬುಕ್ ಸಿಲ್ಕ್ ತಪ್ಪಾಗುತ್ತೆ. ಬುಕ್ ಟೇಸ್ಟ್ ಇರೋದೇ ಇಲ್ಲ, ಬುಕ್ ರೈಟನ್ನು ಕೂಡ ಇರೋದಿಲ್ಲ. ಇಲ್ಲಿ ಬುಕ್ ವಾಮ್ ಅನ್ನುವಂಥದ್ದು ಒಂದು ಶಬ್ದ ಆಗುತ್ತೆ. ಹಾಗಾಗಿ ಅದು ಹೊಂದಿಕೆ ಆಗುವಂಥ ಶಬ್ದಗಳಾಗಿವೆ. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಅಂತ ಕೊಡಿ. ಇಲ್ಲಿ ಕರೆಕ್ಟ್ ಆದಂಥ ಆರ್ಟಿಕಲನ್ನು ಬರಿಬೇಕು. ಕರೆಕ್ಟ್ ಆರ್ಟಿಕಲಲ್ಲಿ ಏನಿದೆ ಎ, ಆ್ಯನ್ ಮತ್ತು ದ ಉಂಟು. ಇಲ್ಲಿ ಹೂ ಈಸ್ ದ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಆಗುತ್ತೆ. ಇಲ್ಲಿ ದ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಹೂ ಈಸ್ ದ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್, ಇದು ದ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಎಂಟನೇ ಪ್ರಶ್ನೆ ರೀತಿ ಉಂಟು. ಫಿಲ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್ ಅಂತ ಉಂಟು. She went to meet her friend in the park dash her friend didn't
ಕಮ್. ಇಲ್ಲಿ ಆ ಒಂದು ಫಿಲ್ ಅಪ್ ದ ಬ್ಲ್ಯಾಂಕ್ಸಲ್ಲಿ ಯಾವ ಒಂದು ಲಿಂಕರನ್ನು ಬಳಸಬೇಕು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಬಟ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್ ಬಟ್ ಹರ್ ಫ್ರೆಂಡ್ ಡಿಡಂಟ್ ಕಮ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರೆಪೋಸಿಷನನ್ನು ಬರೀಲಿಕ್ಕೆ ಉಂಟು. ಇಲ್ಲಿ ಸುರೇಶ್ ಈಸ್ ಕಾನ್ಫಿನ್ ಡ್ಯಾಶ್ ಬೆಡ್ ಅಂತ ಉಂಟು. ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಇಲ್ಲಿ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನನ್ನು ಬರೀಲಿಕ್ಕೆ ಉಂಟು. ಸರಿಯಾದ ಆನ್ಸರ್ ಆಗುತ್ತೆ ಟು ಅನ್ನುವಂಥ ಆನ್ಸರ್ ಇದಕ್ಕೆ ಸರಿಯಾಗುತ್ತೆ. ಟು ಬೆಡ್. ಆಮೇಲೆ 10ನೇ ಪ್ರಶ್ನೆ ಈ ರೀತಿ ಉಂಟು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂತಹ ವರ್ಬಿಗೆ ನಾವೇನು ಆ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ನಿರ್ಮಲಾ ಡ್ಯಾಶ್ ದ ಪಿಕ್ಚರ್ ಎಸ್ಟರ್ಡೇ ಅಂತ ಉಂಟು. ಇಲ್ಲಿ ಬಿ ಡೆಕೋರೇಟ್ ಅಂತ ಉಂಟು. ಇಲ್ಲಿ ನಿರ್ಮಲಾ ಇದು ಎಸ್ಟರ್ಡೇ ಅಂತ ಇರೋದ್ರಿಂದ ಇದು ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೆ ಇಲ್ಲಿ ವಾಸ್ ಆಗುತ್ತೆ. ನಿರ್ಮಲಾ ವಾಸ್ ಇಲ್ಲಿ ಡೆಕೋರೇಟಿಂಗ್ ಅದು ಆಗಿರುವಂಥದ್ದು. ಸೊ ನಿರ್ಮಲಾ ವಾಸ್ ಡೆಕೋರೇಟಿಂಗ್ ದ ಪಿಕ್ಚರ್ ಎಸ್ಟರ್ಡೇ ಅಂತ ಸರಿಯಾದ ಆನ್ಸರ್ ಆಗುತ್ತೆ. ಇಲ್ಲಿ ನಿಮಗೆ ಆನ್ಸರ್ ಸರಿಯಾಗಿ ಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಒಂದು PDF-ಅನ್ನು ಶೋ ಮಾಡ್ತೀನಿ ನಿಮಗೆ. ಅಲ್ಲಿ ಎಲ್ಲ ಆನ್ಸರ್ಗಳನ್ನು ಟೈಪ್ ಮಾಡಿ ಬರೆದಿದ್ದೆ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟಲ್ಲಿ ಇದನ್ನು ತೆಗೆದುಕೊಳ್ಬೋದು. ಇಲ್ಲಿ ನಿರ್ಮಲಾ ವಾಸ್ ಡೆಕೋರೇಟಿಂಗ್ ದ ಪಿಕ್ಚರ್ ಎಸ್ಟರ್ಡೇ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ಈ ರೀತಿ ಉಂಟು. ಯೂಸ್ ದ ವರ್ಡ್ ಲಾಫ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್. ನೀವು ಒಂದು ಸೆಂಟೆನ್ಸನ್ನು ಮಾಡಬೇಕು, ಅಲ್ಲಿ ಲಾಫ್ ಅನ್ನುವಂಥದ್ದು ಒಂದು ವರ್ಬ್ ಆಗಿರಬೇಕು. ಅಂತಹ ವರ್ಡ್ ಯಾವುದಪ್ಪ ಅಂತ ಕೇಳಿದ್ರೆ ವಿ ಮಸ್ಟ್ ಲಾಫ್ ಪೊಲೈಟ್ಲಿ. ವಿ ಮಸ್ಟ್ ಲಾಫ್ ಪೊಲೈಟ್ಲಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು PDF-ಅನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಆಮೇಲೆ 12ನೇ ಪ್ರಶ್ನೆ ಈ ರೀತಿ ಉಂಟು. ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಕೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಉಂಟು. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಉಂಟು. ನಾವಿದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರೀಬೇಕು. ಸರಿಯಾದ ಆನ್ಸರ್ ಏನಪ್ಪ ಅಂತ ಕೇಳಿದ್ರೆ ರಾಕೇಶ್ ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ರಾಕೇಶ್ ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇದನ್ನು ಕೂಡ ಅಲ್ಲಿ ತೋರಿಸ್ತೀನಿ ನಿಮಗೆ. ಆಮೇಲೆ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ಈ ರೀತಿ ಉಂಟು. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಇದು ಆ್ಯಕ್ಟಿವ್ ವಾಯ್ಸಲ್ಲಿ ಉಂಟು, ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕಾಗುತ್ತೆ. ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರಾಜೆಕ್ಟ್ ಅಂತ ಉಂಟು. ಇದನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರೆದವಾಗ ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಸ್ಟೂಡೆಂಟ್ಸ್. ಅಲ್ಲಿ ಅದರ ಬದಲಾಗುತ್ತೆ ದ ಪ್ರಾಜೆಕ್ಟ್ ಈಸ್. ಇಲ್ಲಿ ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಅಂತ ಬರುತ್ತೆ. ಅಲ್ಲಿ ಬೀಯಿಂಗ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್. ಓಕೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಈ ರೀತಿ ಉಂಟು. ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದು ಅದಕ್ಕೆ ಒನ್ ವರ್ಡ್ ಆನ್ಸರನ್ನು ಕೊಡಬೇಕಾಗುತ್ತೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅನ್ನುವಂಥ ಈ ಒಂದು ಸೆಂಟೆನ್ಸ್ಗೆ ಒಂದೇ ವರ್ಡಲ್ಲಿ ಆನ್ಸರ್ ಕೊಡೋದಂದರೆ ಕಮ್ಯೂಟರ್ ಅಂತ ಆಗುತ್ತೆ. COMMUTER. ಇದನ್ನು ಕೂಡ ನಿಮಗೆ PDF-ಅಲ್ಲಿ ಕೊಡ್ತೀನಿ. ಆಮೇಲೆ ಮುಂದಿನ ಪ್ರಶ್ನೆ ಉಂಟು. 15ನೇ ಪ್ರಶ್ನೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತ ಉಂಟು. ಇಲ್ಲಿ ದ ಡ್ಯಾಶ್ ಬ್ರ್ಯಾಕೆಟಲ್ಲಿ ಪ್ರೆಸೆಂಟ್ ಅಂತ ಕೊಡ್ತಾರೆ. ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋಯಿಂಗ್. ಇಲ್ಲಿ ಪ್ರೆಸೆಂಟ್ ಅನ್ನುವಂಥದ್ದಕ್ಕೆ ಸರಿಯಾದಂಥ ಆ ಒಂದು ಬ್ರ್ಯಾಕೆಟಿಗೆ ಸರಿಯಾದಂಥ ಒಂದು ವರ್ಡ್ ಏನಾಗುತ್ತೆ ಅಂತ ಕೇಳಿದ್ರೆ ಪ್ರೆಸೆಂಟೇಷನ್. ದ ಪ್ರೆಸೆಂಟೇಷನ್ ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋಯಿಂಗ್ ಅಂತ ಆನ್ಸರ್ ಆಗುತ್ತೆ. ಆಮೇಲೆ 16ನೇ ಪ್ರಶ್ನೆ ಈ ರೀತಿ ಉಂಟು. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು. ಇಲ್ಲಿ ಅಂಡರ್ಲೈನ್ ಆಗಿರುವಂಥ ಇಲ್ಲಿ ಒಂದು ಕನ್ವರ್ಸೇಷನನ್ನು ಕೊಟ್ಟಿದ್ದಾರೆ, ಮಾತುಕತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಅಂಡರ್ಲೈನ್ ಹಾಕಿರುವಂಥದ್ದಕ್ಕೆ ಏನು ಮಾಡಬೇಕು, ಸರಿಯಾದ ಉತ್ತರವನ್ನು ಬರೀಬೇಕು. ರವೀಂದ್ರ, ಹೆಲೋ ಸುಂದರ್, ಹೌ ಆರ್ ಯು? ಸುಂದರ್, ಐ ಆಮ್ ಫೈನ್, ಥ್ಯಾಂಕ್ ಯು. ರವೀಂದ್ರ, ವಾಟ್ ಡೂ ಯು ವಾಂಟ್ ಟು ಬಿಕಮ್? ಸುಂದರ್, ಐ ವಾಂಟ್ ಟು ಬಿಕಮ್ ಅ ಟೀಚರ್. ಇಲ್ಲಿ ಐ ವಾಂಟ್ ಟು ಬಿಕಮ್ ಅ ಟೀಚರ್ ಈ ಒಂದು ವ್ಯಾಖ್ಯೆಗೆ ಸುಂದರ್ ಟೋಲ್ಡ್ ರವೀಂದ್ರ ದ್ಯಾಟ್ ಏನಂತಾನೆ ನೋಡಿ, ಹಿ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಇದನ್ನು ರವೀಂದ್ರ ಹೇಳಿದ್ದಾದರೆ ಸುಂದರ್ ಹೇಳಿದರೆ ಐ ವಾಂಟ್ ಟು ಬಿಕಮ್ ಅ ಟೀಚರ್. ಇಲ್ಲಿ ಸುಂದರ್ ಹೇಳ್ತಾನೆ ಆ ಒಂದು ವ್ಯಾಖ್ಯೆಯನ್ನು. ಅದನ್ನೇ ರವೀಂದ್ರ ಹೇಳುವಾಗ ಏನು ಹೇಳ್ತಾನೆ ಅಂದರೆ ಹಿ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಹಿ ಅಂದರೆ ಇಲ್ಲಿ ಸುಂದರ ಆಗ್ತಾನೆ. ಹಿ ವಾಂಟೆಡ್ ಟು ಬಿಕಮ್, ಸುಂದರ ಟೀಚರ್ ಆಗಲಿಕ್ಕೆ ಬಯಸ್ತಾನೆ ಅನ್ನುವಂಥದ್ದನ್ನು ರವೀಂದ್ರ ಹೇಳಿರುವಂಥದ್ದು. ಹಾಗಾಗಿ ಹಿ ವಾಂಟೆಡ್ ಟು ಬಿಕಮ್ ಅ ಟೀಚರ್ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು.
ಇಲ್ಲಿ ಥರ್ಡ್ ಮೇನಲ್ಲಿ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಡ್ತಾರೆ, ಅಲ್ಲಿ ಒಂದು ಎರರ್ ಇದೆಯಂತೆ, ಏನೋ ತಪ್ಪಿದೆಯಂತೆ, ಅದು ಯಾವುದು ಏನು ಅನ್ನೋದನ್ನು ನೋಡುವ. ಟೀಚರ್ ನರೇಟೆಡ್ ಅ ಸ್ಟೋರಿ ಇನ್ ದ ಕ್ಲಾಸ್, ಸ್ಟೂಡೆಂಟ್ ಎಂಜಾಯ್ ಅ ಲಾಟ್, ದ ಮಾರಲ್ ವಾಸ್ ರಿವೀಲ್ಡ್ ಬೈ ದ ಟೀಚರ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳಿದ್ದಾರೆ, ಎರರ್ ಇದೆ, ತಪ್ಪಿದೆ ಅಂತ ಹೇಳಿದ್ದಾರೆ. ಯಾವ ತಪ್ಪು ಅನ್ನೋದನ್ನು ಎದಲ್ಲಿ ಏನು ಬರುತ್ತೆ, ಏನು ಕೊಟ್ಟಿದ್ದಾರೆ ಅವರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಒಂದು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಕೊಟ್ಟಿದ್ದಾರೆ, ಅದು ಯಾವುದು ಅಂತ ಹೇಳಿದರೆ ಸ್ಟೋರಿ, STORY ಆಗುತ್ತೆ. ಇಲ್ಲಿ STOREY ಕೊಡ್ತಾರೆ, ಇದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು. ಆಮೇಲೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ವರ್ಬಲ್ ಒಂದು ಮಿಸ್ಟೇಕ್ ಉಂಟು, ಅದು ಏನಂತ ಹೇಳಿದ್ರೆ ಎಂಜಾಯ್ ಅಂತ ಉಂಟು, ಇಲ್ಲಿ ಎಂಜಾಯ್ಡ್ ಆಗಬೇಕು. ಸ್ಟೂಡೆಂಟ್ಸ್ ಎಂಜಾಯ್ಡ್ ಅ ಲಾಟ್, ಅದು ಭೂತಕಾಲ ಅಲ್ವಾ. ಸ್ಟೋರಿ ಮತ್ತು ಎಂಜಾಯ್ಡ್ ಅಂತ ನೀವು ಈ ಒಂದು ಆನ್ಸರಲ್ಲಿ ಬರೆದುಬಿಟ್ರೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಆಮೇಲೆ ಇಲ್ಲಿಂದ ಬರುವಂತಹ ಮೇನ್ ಫೋರ್ತು ಇವೆಲ್ಲವೂ ಪುಸ್ತಕದಲ್ಲಿ ಬಂದಿರುವಂಥ ಪ್ರಶ್ನೆಗಳಾಗಿವೆ. ಹಾಗಾಗಿ ಇವುಗಳನ್ನೆಲ್ಲ ನೀವು ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ. ಆಮೇಲೆ 25ರಿಂದ ಇಲ್ಲಿ 25, 26 ಇವು ಕೂಡ ಲಾಂಗ್ ಆನ್ಸರನ್ನು ಬಯಸುವಂಥ ಪ್ರಶ್ನೋತ್ತರಗಳಾಗಿವೆ. ಆಮೇಲೆ ಮುಂದಿನದಾಗಿ ಇಲ್ಲಿ 6th ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತ ಉಂಟು. ಇಲ್ಲಿ ವ್ಯಾಖ್ಯೆ ಕೊಟ್ಟಿದ್ದಾರೆ, ಸಂದರ್ಭ ಬರೆಯುವಂಥದ್ದು. ಮೊದಲನೇದು 27ನೇ ಪ್ರಶ್ನೆ ಈ ರೀತಿ ಉಂಟು. ಕೆನ್ ಐ ಹ್ಯಾವ್ ಅ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್, ಕೆನ್ ಐ ಹ್ಯಾವ್ ಅ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್, ಹೂ ರೈಸ್ ದಿಸ್ ಕ್ವಶನ್. ಈ ಕ್ವಶನನ್ನು ಹೇಳಿದ್ದು ಯಾರು ಅಂತ ಕೇಳಿದರೆ ಸ್ವಾಮಿ. ಈ ಕ್ವಶನನ್ನು ಹೇಳಿದ್ದು ಯಾರು, ಸ್ವಾಮಿ ಆನ್ಸರ್ ಆಗುತ್ತೆ. ಹೂಮ್ ಡಿಡ್ ದ ಸ್ಪೀಕರ್ ಆಸ್ಕ್ ಅಂದರೆ ಯಾರಿಗೆ ಹೇಳಿದ್ದು, ಹಿಸ್ ಫಾದರ್. ಹೂಮ್ ಡಿಡ್ ದ ಸ್ಪೀಕರ್ ಆಸ್ಕ್ ಅಂದರೆ ಯಾರಿಗೆ ಹೇಳಿದ್ದು, ಫಾದರ್ಗೆ. ವೈ ಡಿಡ್ ದ ಸ್ಪೀಕರ್ ವಾಂಟ್ ಅ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್, ವೈ ಡಿಡ್ ದ ಸ್ಪೀಕರ್ ವಾಂಟ್ ಅ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್ ಅಂತ ಸರಿಯಾದ ಆನ್ಸರ್ ಇದೆ. ಬಿಕಾಸ್ ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಫಿಯರ್ಡ್ ಆಫ್ ಸ್ಲೀಪಿಂಗ್ ಅಲೋನ್. ಇದು ಸರಿಯಾದ, ಯಾಕಂದರೆ ಆ ಬರ್ನಿಂಗ್ ಲ್ಯಾಂಪ್ ಯಾಕೆ ಬೇಕಿತ್ತು ಅಂತಂದರೆ ಅವನು ಹೆದರ್ತಾ ಇದ್ದ ಕತ್ತಲೆಗೆ, ಆ ಒಂದು ಉದ್ದೇಶಕ್ಕೋಸ್ಕರ ಆ ಬರ್ನಿಂಗ್ ಲ್ಯಾಂಪ್ ಬೇಕು ಅಂತ ತನ್ನ ತಂದೆಗೆ ಹೇಳಿರುವಂಥದ್ದು. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. 28ನೇ ಪ್ರಶ್ನೆ. ಐ ಕುಡಂಟ್ ಥ್ಯಾಂಕ್ ಹಿಮ್. ಮೊದಲನೇ ಪ್ರಶ್ನೆ ಎ ಪ್ರಶ್ನೆ. ಹೂ ಈಸ್ ದ ಐ ಹಿಯರ್. ಇಲ್ಲಿ ಐ ಅಂದರೆ ಯಾರು ಅಂತ ಕೇಳಿದರೆ ಬಾಳೇಶ್ವರ್ ಮಿಶ್ರಾ ಅನ್ನುವಂಥದ್ದು. ಹೂ ಈಸ್ ಐ, ಬಾಳೇಶ್ವರ್ ಮಿಶ್ರಾ. ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ನಾನು PDF ಮುಖಾಂತರ ನಿಮಗೆ ಈಗ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಇಲ್ಲಿ ಹೂ ಈಸ್ ದ ಐ ಹಿಯರ್ ಮೀನ್ಸ್ ಇಲ್ಲಿ ಬಾಳೇಶ್ವರ್ ಮಿಶ್ರಾ. ಹೂ ಡಸ್ ಹಿಮ್ ರೆಫರ್ ಟು. ಇಲ್ಲಿ ಹೂ ಡಸ್ ಹಿಮ್ ರೆಫರ್ ಟು ಟೆಂಪೋ ಟ್ರಕ್ ಡ್ರೈವರ್. ಟೆಂಪೋ ಹಿಮ್ ಅಂದರೆ ಇಲ್ಲಿ ಟೆಂಪೋ ಟ್ರಕ್ ಡ್ರೈವರ್ ಆಗುತ್ತೆ. ಆಮೇಲೆ ಸಿ ಕ್ವಶನಿಗೆ ಉಂಟು ವೈ ಕುಡಂಟ್ ದ ಸ್ಪೀಕರ್ ಥ್ಯಾಂಕ್ ಹಿಮ್. ವೈ ಕುಡಂಟ್ ದ ಸ್ಪೀಕರ್ ಥ್ಯಾಂಕ್ ಹಿಮ್ ಅಂತ. ಸಿ ಪ್ರಶ್ನೆಗೆ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಲೆಫ್ಟ್ ದ ಪ್ಲೇಸ್ ವಿದೌಟ್ ಇನ್ಫಾರ್ಮಿಂಗ್ ಬಾಲೇಶ್ವರ್. ಅಲ್ಲಿ ಆ ಟೆಂಪೋ ಟ್ರಕ್ ಡ್ರೈವರ್ ಬಾಲೇಶ್ವರಿಗೆ ಇನ್ಫಾರ್ಮ್ ಮಾಡದೆ ಅಲ್ಲಿಂದ ಹೋಗಿದ್ರು. ಹಾಗಾಗಿ ಈ ಒಂದು ಇಷ್ಟು ಇದಕ್ಕೆ ಸರಿಯಾಗಿ ಬರೀಬೇಕಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ. ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ಇಲ್ಲಿ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಸರಿಯಾದ ಆನ್ಸರ್ ಆಗಿದೆ ಡಾನ್ ಅನ್ಸೆಲ್ಮೋ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದರೆ ಡಾನ್ ಅನ್ಸೆಲ್ಮೋ. ಆಮೇಲೆ ಹೂ ವಾಸ್ ದಿಸ್ ಸೆಡ್ ಟು. ಯಾರಿಗೆ ಹೇಳಿದ್ದು, ದ ನರೇಟರ್ ಈಸ್ ಆನ್ಸರ್. ಆಮೇಲೆ ವೈ ಡಿಡ್ ದ ಸ್ಪೀಕರ್ ಸೇ ಲೈಕ್ ದಿಸ್. ಯಾಕೆ ಸ್ಪೀಕರ್ ಈ ರೀತಿ ಹೇಳಿದ್ದಾರೆ ಅಂತೇಳಿ ಬಿಕಾಸ್ ದ ಅಮೇರಿಕನ್ಸ್ ಆಫರ್ಡ್ ಎಕ್ಸ್ಟ್ರಾ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ಬಿಕಾಸ್ ದ ಅಮೇರಿಕನ್ ಆಫರ್ಡ್ ಎಕ್ಸ್ಟ್ರಾ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ಆಮೇಲೆ 30ನೇ ಪ್ರಶ್ನೆ ಈ ರೀತಿ ಉಂಟು. ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ದ ಡರ್ಟ್. Sing of the filth and the dirt that fall my sylvan retreats. Who is the speaker? ಇಲ್ಲಿ ಸ್ಪೀಕರ್ ಯಾರು ಅಂತ ಕೇಳಿದರೆ ಮದರ್ ಇಂಡಿಯಾ ಈಸ್ ದ ಸ್ಪೀಕರ್. ಓಕೆ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್. ಯಾವಾಗ ಹೇಳಿದರು ಅಂತ ಕೇಳಿದ್ರೆ ವೆನ್ ದ ಪೋಯೆಟ್ ಆಸ್ಕ್ಡ್ ಮದರ್ ಇಂಡಿಯಾ ಅಬೌಟ್ ಅ ಸಾಂಗ್ ವಿದೌಟ್ ಕುಡ್ ಸಿಂಗ್ ಅಬೌಟ್ ಹರ್. When the poet asked Mother India about a song which he could sing about her.
ಆಮೇಲೆ ಸಿ ಪ್ರಶ್ನೆ ಈ ರೀತಿ ಉಂಟು, ಫ್ರಾಮ್ ವಿಚ್ ಪೊಯಮ್ ದಿಸ್ ಲೈನ್ಸ್ ಆರ್ ಟೇಕನ್, ಯಾವ ಪೊಯಮಿಂದ ಈ ಒಂದು ಲೈನ್ ಅಂತ ಕೇಳಿದರೆ ದ ಸಾಂಗ್ ಆಫ್ ಇಂಡಿಯಾ, ದ ಸಾಂಗ್ ಆಫ್ ಇಂಡಿಯಾ. ಆಮೇಲೆ ಮುಂದಿನ ಪ್ರಶ್ನೆಗಳು, ಇಲ್ಲಿ ಒಂದು ಗಿವನ್ ಬಿಲೋ ಆ್ಯಸ್ ಅ ಪ್ರೊಫೈಲ್ ಆಫ್ ಡಾಕ್ಟರ್ ಮಹೇಶ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಡಾಕ್ಟರ್ ಮಹೇಶ್ ಅನ್ನುವಂಥರ ಒಂದು ಬಯೋಡೇಟಾವನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿ ಒಂದು ಪ್ಯಾರಾದಲ್ಲಿ ಅವರ ಒಂದು ವಿಷಯವನ್ನು ಬರೀಬೇಕಾಗುತ್ತೆ. ಆಮೇಲೆ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಆ ಸ್ಟೋರಿಯನ್ನು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ಇಲ್ಲಿ ಒಂದು ಪಿಕ್ಚರನ್ನು ಸ್ಟಡಿ ಮಾಡಿ ಅದರ ಬಗ್ಗೆ ಬರೀಲಿಕ್ಕೆ ಉಂಟು. ಆಲ್ಟರ್ನೇಟಿವ್ ಕ್ವಶನ್ಸ್, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳಿದ್ದಾರೆ, ಅದನ್ನು ನೀವು ಬರೀಲಿಕ್ಕೆ ಉಂಟು. ಆಮೇಲೆ ಒಂದು ಪೋಯಮನ್ನು, 2 ಪೋಯಮ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರು ಒಂದು ನಿಮ್ಗೆ ಗೊತ್ತಿರುವಂಥ ಚೆನ್ನಾಗಿ ಗೊತ್ತಿರುವಂಥ ಪೋಯಮನ್ನು ಬರೀಬೇಕು. ಆಮೇಲೆ ಒಂದು ಪ್ಯಾಸೇಜ್ ಕೇಳಿದ್ದಾರೆ, ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ. ಸರಿಯಾದ 2 ಕ್ವಶನ್ಗಳಿಂದ ಕೇಳಿದ್ದಾರೆ. ಆ ರೀತಿಯ ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಚೆನ್ನಾಗಿ ಓದಿ ಬರೀಬೇಕಾಗುತ್ತೆ. ಆಮೇಲೆ 36ನೇ ಪ್ರಶ್ನೆಗೆ ಕೂಡ ಒಂದು ಪ್ರಶ್ನೆಗೆ 4 ಅಂಕ ಉಂಟು, 8-10 ವಾಕ್ಯಗಳಲ್ಲಿ ಬರೀಲಿಕ್ಕೆ ಉಂಟು. ಆಮೇಲೆ ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ ಈ ರೀತಿ ಉಂಟು, ಇಲ್ಲಿ ಎಸೆಯನ್ನು ಬರೀಲಿಕ್ಕೆ ಉಂಟು. 0 ಮಾಸ್ಕಿಟೋಸ್, 0 ಡೆಂಗ್ಯೂ, ವಾಟರ್ ಪೊಲ್ಯೂಷನ್, ಯೂಸಸ್ ಆಫ್ ಮೊಬೈಲ್ ಫೋನ್ಸ್, ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಒಂದು ಅರ್ಧ ಪೇಜ್ ಆದರೂ ಬರೀಬೇಕಾಗುತ್ತೆ. ಆಮೇಲೆ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ, ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಲೆಟ್ರನ್ನು ಬರೀಬೇಕು. ಇಲ್ಲಿ ಒಂದು ಆಫಿಷಿಯಲ್ ಲೆಟ್ರ್ ಉಂಟು, ಆಮೇಲೆ 2 ಆಫಿಷಿಯಲ್ ಲೆಟ್ರ್ ಉಂಟು. ಹಾಗಾಗಿ ಇದು ನೀವು ಸರಿಯಾಗಿ ಅದರ ಬಗ್ಗೆ ಮಾಹಿತಿ ಇದ್ದರೆ ಸರಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಇವತ್ತಿನ ಒಂದು ಪೇಪರ್ನ ಬಗ್ಗೆ ಇರುವಂಥ ಮಾಹಿತಿಯಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅದನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು. ಮತ್ತು ನಿಮಗೆ ವಿಡಿಯೋದ ಕೊನೆಯಲ್ಲಿ PDF ಅನ್ನು ಶೋ ಮಾಡ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಇವೆಲ್ಲ ಅದರ ಉತ್ತರಗಳಾಗಿವೆ. ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡ್ಬಿಟ್ಟು ಅದನ್ನು ನೀವು ಸ್ಟಡಿ ಮಾಡಬಹುದು. ಸೊ ಇವಿಷ್ಟು ಇದರ ಒಂದು ಪ್ರಶ್ನೋತ್ತರ, ನಂಬರ್ ವೈಸಲ್ಲಿ ನಾನು ಆನ್ಸರನ್ನು ಬರೆದು ಕೊಟ್ಟಿದ್ದೀನಿ. ಪೌಸ್ ಮಾಡಿ ನೋಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆ ಅಗತ್ಯ ಇರೋ ಕಡೆಯಲ್ಲಿ ಬಳಸ್ಕೊಳ್ಬಹುದು. ನೋಡಿ 30ರ ಪ್ರಶ್ನೆ, ಇಲ್ಲಿಯವರೆಗೆ ಈ ಒಂದು ಕ್ವಶನ್ ಪೇಪರನ್ನು ಅಟೆಂಡ್ ಮಾಡಿದ್ದೀನಿ. ಸರಿಯಾದ ಆನ್ಸರನ್ನು ಕೂಡ ಬರೆದುಬಿಟ್ಟು ನಿಮಗೆ ಶೋ ಮಾಡಿದ್ದೀನಿ. ಇದನ್ನು ಸರಿಯಾಗಿ ತಿಳ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.